ನಮಸ್ಕಾರ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ರೋಚಕತೆ ರೊನ್ನೆತ್ತಿರುತ್ತಾ ಇದೆ. ಗೌರಿ ಕಲ್ಯಾಣ ಅಂತಾನೆ ಹೇಳಬೇಕು. ಈ ಕಡೆ ಗೌರಿ ಡಿಸೈನ್ ಮಾಡಿದಾಳೆ ಅಂತ ಗೊತ್ತಾಗ್ಬಿಟ್ಟು ಈ ಕಡೆ ವಿವೇಕನೆಯ ಗೌರಿಗೆ ಹಣ ಕೊಡ್ತಾನೆ. ಆಗ ಬೇಡ ಬೇಡ ರೀ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಯಾಕೆ ಇಲ್ಲಿವರೆಗೂ ಈ ವಿಷಯನೆಲ್ಲ ಮುಚ್ಚಿಕ್ಕಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನನ್ನಿಂದ ಯಾಕೆ ಮುಚ್ಚಕ್ಕಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನನ್ನ ಗಂಡ ಬೇರೆ ಬೇರೆ ಹೆಣ್ಮಕ್ಳು ಏನೇ ಕಲೆನ ಇದು ಮಾಡಿದ್ರು ಅದನ್ನೆಲ್ಲ ಗುರ್ತಿಸ್ತಾನೆ. ಆದರೆ ತನ್ನ ಹೆಂಡತಿ ಏನು ಕಲೆ ಕಲ್ತಿದ್ದಾಳೆ ಅಂತ ಅನ್ನೋದನ್ನೇ ಗುರ್ತಿಸ್ತಲೇ ಇರೋವಷ್ಟು ಮಟ್ಟಿಗೆ ಕುರುಡ ಆಗಿಬಿಟ್ಟಿದ್ದಾನೆ. ಅವ್ರ ಹತ್ರ ನಾನು ಎಷ್ಟೇ ಹೇಳಿದ್ರು ನನ್ನನ್ನು ನಂಬ್ತಾ ಇರಲಿಲ್ಲ. ಅದಕ್ಕೋಸ್ಕರ ನನಗೇನು ಮಾಡದಲ್ಲೇ ಇರೋ ಅಂಥ ಪರಿಸ್ಥಿತಿಲಿದ್ದೆ. ನಮ್ಮ ತವ್ರ ಮನೆಗೆ ತುಂಬ ಕಷ್ಟ ಇತ್ತು. ಅವರಿಗೆ ದುಡ್ಡನ್ನ ಹೇಗಾದರೂ ಕೊಡಲೇಬೇಕಾಗಿತ್ತು. ಅದಕ್ಕೋಸ್ಕರನೇ ನಾನು ಈ ರೀತಿಯ ಕದ್ದು ಮುಚ್ಚಿ ಡಿಸೈನ್ ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ನೋಡು, ಇನ್ನು ಮುಂದೆ ಈ ರೀತಿ ಎಲ್ಲ ಕದ್ದು ಮುಚ್ಚಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ತಗೋ ಈ ದುಡ್ಡನ್ನ, ಇನ್ನು ಮುಂದೆ ನೀನೇ ನನಗೆ ಡಿಸೈನ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು, ಬೇಡ ನನಗೆ ದುಡ್ಡೇಲವ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನೀನು ದುಡ್ಡಿಸ್ಕೊಳ್ಳಿಲ್ಲ ಅಂತ ಅಂದರೆ ನಾನು ಈ ಡಿಸೈನ್ ಮಾಡೋದಕ್ಕೆ ಬಿಡೋದಿಲ್ಲ. ನನ್ನ ಕಂಪ್ನಿ ಲಾಸ್ ಆದರೂ ಪರವಾಗಿಲ್ಲ, ಆದರೆ ನೀನು ಡಿಸೈನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಈ ಕಡೆ ಸರಿ ಅಂತ ಅಂದ್ಬಿಟ್ಟು ಆ ದುಡ್ಡನ್ನ ಇಸ್ಕೊಂಡು ಸರಿತಾ ಹತ್ರ ಹೇಗಾದ್ರೂ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ತವ್ರ ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಗೌರಿ ಇಲ್ಲಿ ಸರಿತಾ ಹತ್ರ ಬಂದ್ಬಿಟ್ಟು, ಅತ್ತೆ ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕಾಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನದು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ಅತ್ತೆ, ನಮ್ಮ ಅಪ್ಪ ಅಮ್ಮನ ನೋಡೋಂಗಾಯ್ತೆ ಅತ್ತೆ, ನೋಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಬೇಡ ಬೇಡ ನೀನೇನಕ್ಕೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಯಾಕಮ್ಮ ಇಷ್ಟೊಂದು ಕಠೋರವಾಗಿದೆಯಲ್ಲಮ್ಮ ನೀನು, ಯಾಕಮ್ಮ ಅವಳ ಅಪ್ಪ ಅಮ್ಮನ ಅವಳು ನೋಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದೆಯಲ್ಲಮ್ಮ, ಯಾಕಮ್ಮ ಇಷ್ಟೊಂದೆಲ್ಲ ಕಠೋರ ಆಗಿದೆಯಾ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾನೆ. ಅಮ್ಮ ದಯವಿಟ್ಟು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ, ಅವಳು ಅವ್ರ ತಂದೆ ತಾಯಿನ ನೋಡಬೇಕು ಅಂತ ಅಂದ್ಬಿಟ್ಟು ತುಂಬ ಹಂಬಲಿಸ್ತಾ ಇದ್ದಾಳೆ. ಅವಳನ್ನ ಹೋಗೋದಕ್ಕೆ ಬಿಡಮ್ಮ, ಸಂಜೆ ಅಷ್ಟೊತ್ತಿಗೆ ಬರ್ತಾಳೆ, ನೀನೇ ಸಂಜೆ ಅಷ್ಟೊತ್ತಿಗೆ ಇಷ್ಟೊತ್ತಿಗೆ ಬಂದುಬಿಡು ಅಂತ ಹೇಳ್ಬಿಡು, ಆವಾಗಲೇ ಬಂದುಬಿಡ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಆಯಿತು ನೀನು ಹೇಳ್ತಾ ಇದೀಯ ಅಂತ ಅಂದ್ಬಿಟ್ಟು ನಾನು ಅವಳನ್ನ ಬಿಟ್ಟು ಕಳಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಅಂದ್ಬಿಟ್ಟು ಗೌರಿ ಇಲ್ಲಿ ಸರಿತಾ ಕಾಲಿಗೆ ಬಿದ್ದುಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದಾಗ, ಪುಣ್ಯವತಿ ನಿಂತ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಈ ಕಡೆ ನಿಂತ್ಕೊಂಡಾಗ, ನೋಡು ನೀನೊಬ್ಬಳೇ ಹೋಗೋ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಯಾಕ್ರಿ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ನೀನು ಒಬ್ಬಳೇ ಹೋಗೋದು ಬೇಡ, ನಾನು ಬರ್ತೀನಿ ನಡಿ ಅಂತ ಅಂದ್ಬಿಟ್ಟು ವಿವೇಕನೆಯ ಗೌರಿನ ಕರ್ಕೊಂಡೋಗ್ತಾನೆ. ವಿವೇಕನೇ ಕರ್ಕೊಂಡೋದಾಗ ಈ ಕಡೆ ಮನೆಗೆ ಬರ್ತಾಳೆ. ಮನೆಗೆ ಬಂದಿದ್ದ ತಕ್ಷಣ ಗೌರಿ ದುಡ್ದಿರೋ ಅಂಥ ದುಡ್ಡನ್ನ ಕೊಡೋದಕ್ಕೆ ಅಂತ ಹೋದಾಗ ಈ ಕಡೆ ಕಾಂತಲಕ್ಷ್ಮಿ ಗಂಡ ಇಬ್ಬರು ಆ ಗೌರಿ ದುಡ್ದಿರೋ ಅಂಥ ದುಡ್ಡನ್ನ ತೊಗೊಂಬಂದು ಕೊಡ್ತಾ ಇರೋದನ್ನ ನೋಡಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಯಾಕಮ್ಮ ಗೌರಿ ಈ ದುಡ್ಡನ್ನೆಲ್ಲ ಕೊಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅಪ್ಪ ತಗೊಳಪ್ಪ ಈ ದುಡ್ಡನ್ನು, ನಾನು ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡು ಅಪ್ಪ, ಇದರಲ್ಲಿ 1 ರೂಪಾಯಿನೂ ಕೊಡವ ನನ್ನ ಗಂಡನ ಹತ್ರ ಕೇಳಿ ಇಸ್ಕೊಂಡಿರೋದೇ ಆಗಲಿ, ಅಲ್ಲ ಅಪ್ಪ ಇದು ದುಡ್ಡು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಇಲ್ಲ ಕಣಮ್ಮ ಗೌರಿ, ನಿನ್ನ ಖರ್ಚಿಗೆ ನಿನ್ನ ಸಹಾಯಕ್ಕೆ ಆಗುತ್ತೆ, ಇಟ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಪ್ಪ ನೋಡು ನನ್ನ ಮೇಲೆ ನಿನಗೆ ಒಂದು ಸ್ವಲ್ಪನಾದರೂ ಪ್ರೀತಿ ಕಾಳಜಿ ಅಂತ ಅನ್ನೋದು ಇದೆ ಅಂತ ಅಂದರೆ ತಗೊಳಪ್ಪ ಈ ದುಡ್ಡನ್ನ ಇಟ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ನೋಡಿ ಆ ದುಡ್ಡನ್ನ ಇಸ್ಕೊಳ್ಳಿ, ಅದ್ರ ಜೊತೆ ನಾನು ಒಂದು ಸ್ವಲ್ಪ ದುಡ್ಡನ್ನ ಕೊಡ್ತೀನಿ, ನಿಮಗೆ ಕಷ್ಟಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ವಿವೇಕ್ ಇಲ್ಲಿ ತುಂಬ ಹಣನ ಕೊಡ್ತಾನೆ. ಅದನ್ನ ನೋಡಿಬಿಟ್ಟು ಅಳಿಯಂದರೆ ನಿಜವಾಗ್ಲೂ ನೀವು ಈ ಹಣನೆಲ್ಲ ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಹೌದು ಅಂತ ಅಂದ್ಬಿಟ್ಟು, ಅಳಿಯಂದರೆ ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ನಿಮ್ಮಂಥ ಅಳಿಮಯ್ಯ ಸಿಕ್ಕಿರೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಳಿಯಂದರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಂತಲಕ್ಷ್ಮಿ ಗಂಡ ವಿವೇಕ್ ಹತ್ರವ ಕೈ ಮುಗಿದು ಇದು ಮಾಡ್ತಾ ಇರ್ತಾರೆ. ನೀವು ಈಗ ಕೊಟ್ಟಿರೋ ಅಂಥ ಹಣ ನಮಗೆ ಎಷ್ಟೋ ಒಳ್ಳೆಯದಾಗುತ್ತೆ ಅಳಿಯಂದರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಂತೂ ಇಂತೂ ಗೌರಿ ಅಪ್ಪ ಅಮ್ಮಂಗೆ ಸಹಾಯ ಮಾಡಿ ವಿವೇಕ್ ಇಲ್ಲಿ ಗೌರಿ ಪಾಲಿಗೆ ದೇವರಾಗಿ ಹೋಗ್ತಾನೆ. ಆಗ ಈ ಕಡೆ ಗೌರಿನ ಕರ್ಕೊಂಡು, ಸರಿ ಗೌರಿ ಟೈಮ್ ಆಗ್ತಾಯಿದೆ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಗೌರಿನ ಕರ್ಕೊಂಡು ಹೋಗ್ತಾ ಇದ್ದಾಗ, ಅಲ್ಲ ರೀ ನೀವು ಯಾಕೆ ನಮ್ಮ ಅಪ್ಪ ಅಮ್ಮಂಗೆಲ್ಲ ದುಡ್ಡು ಕೊಡ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನಿಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಎಷ್ಟಿದೆ ಅಂತ ಅನ್ನೋದು ನಿನ್ನ ಕಣ್ಣೀರಿಂದ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರನೇ ನನ್ನ ಹತ್ರವ ದುಡ್ಡಿತ್ತು, ನಾನು ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ಹಂಗಿದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಇಷ್ಟೊಂದೆಲ್ಲ ಕಷ್ಟಪಡ್ತಾಯಿದ್ರು, ಅವರಿಗೆ ಸಹಾಯ ಮಾಡ್ದಲೇ ಇರೋವಷ್ಟು ಕ್ರೂರಿ ನಾನಲ್ಲ, ಅದಕ್ಕೋಸ್ಕರನೇ ನಾನು ಸಹಾಯ ಮಾಡಿದ್ದು. ನೋಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನಿಮ್ಮ ಅಪ್ಪ ಅಮ್ಮಂಗೆ ಏನೇ ಸಹಾಯ ಬೇಕು ಅಂತ ಅಂದ್ರು ನನ್ನ ಕೇಳು, ನಾನು ಮಾಡಿಕೊಡ್ತೀನಿ, ನೀನೇನು ಹೆದರ್ಕೋಬೇಡ, ನಾನು ನಿನ್ನ ಗಂಡ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪ ಅಮ್ಮ ಯಾವುದೇ ಇದರಲ್ಲೂ ತೊಂದರೆ ಪಡೋದು ಬೇಡ, ಹಂಗೇನಾದರೂ ಇತ್ತು ಅಂತ ಅಂದರೆ ನನ್ನ ಕೇಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ರೀ ನಿಜವಾಗ್ಲೂ ನಿಮ್ಮನ್ನು ನಂಬೋದಕ್ಕೆ ಆಗ್ತಾಯಿಲ್ಲ, ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಒಂದೊಂದು ಸತಿ ಒಂದೊಂದು ಥರ ಇಡ್ತೀರಾ, ನನಗೆ ನೋಡಿದ್ರೇ ಏನು ಅಂತಲೇ ಹೇಳೋದಕ್ಕೆ ಮನಸ್ಸೇ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ.
ಇರ್ತಾರೆ. ಹಂಗೆ ಈ ವಿವೇಕ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಹಾಗೆ ಗೌರಿ ಮನಸ್ಸಿನಲ್ಲಿ ವಿವೇಕ್ ಮೇಲೆ ಪ್ರೀತಿ ಹುಟ್ಟುತ್ತೆ. ಈ ಕಡೆ ವಿವೇಕ್ ಮನಸ್ಸಿನಲ್ಲೂ ಅಷ್ಟೇ ಆ ಗೌರಿ ಮೇಲೆ ಪ್ರೀತಿ ಹುಟ್ಟುತ್ತೆ. ಗೌರಿ ಇದನ್ನೆಲ್ಲ ಮಾಡ್ತಾ ಇರೋದು ಏನಕ್ಕೋಸ್ಕರ ಗೊತ್ತಾ ಗೌರಿ, ಅವತ್ತು ನೀನು ನನಗೆ ಮಾಡಿರೋಂಥ ಸಹಾಯ, ಅವತ್ತು ನೀನು ನನ್ನ ಜೀವ ಉಳಿಸ್ಲಿಲ್ಲ ಅಂತಿದ್ದರೆ ಇವತ್ತು ಈ ವಿವೇಕು ಇರ್ತಾ ಇರಲಿಲ್ಲ. ಈ ವಿವೇಕು ಈ ಭೂಮಿ ಮೇಲೆ ಇದ್ದಾನೆ ಅಂತ ಅಂದರೆ ಅದಕ್ಕೆಲ್ಲ ಕಾರಣ ನೀನೇ ಭೂಮಿ, ನೀನೇ ಗೌರಿ. ನೋಡ್ತಾ ಇರೋ ಇನ್ನು ಮುಂದೆ ಯಾವ ರೀತಿ ನೀನು ನೋಡ್ಕೊತೀರಿ ಅಂತ ಅಂದ್ಬಿಟ್ಟು ಅಂತ ವಿವೇಕ್ ಮನಸ್ಸಿನಲ್ಲಿ ಅಂದ್ಕೊಂಡು ಕಾರನ್ನು ಓಡಿಸ್ಕೊಂಡು ಮನೆಗೆ ಬರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಪ್ರೋಮೋ ವಿಡಿಯೋ ಮುಕ್ತಾಯವಾಗುತ್ತದೆ. ನಾಳೆ ಏನಾಗುತ್ತದೆ ಅಂತ ನೋಡೋಣ.